ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಸಾಲ ಬಾಧೆಯಿಂದ ಹೇಗೆ ಹೊರಗೆ ಬರುವುದು, ಯಾವ ಮಂತ್ರ ಅಥವಾ ಶ್ಲೋಕ ಪಠಣ ಮಾಡೋದ್ರಿಂದ ಸಾಲ ಬಾಧೆಯನ್ನು ನಾವು ಬೇಗ ಪರಿಹಾರ ಮಾಡ್ಕೊಬಹುದು ಅಂತ ನೋಡೋಣ. ಈ ಸಾಲ ಬಾಧೆ ಅನ್ನೋದು ನಾವೇನು ಯಾರು ಬೇಕು ಅಂತ ಸಾಲವನ್ನ ಮಾಡ್ಕೊಳಲ್ಲ. ನಮ್ಮ ಹತ್ರ ದುಡ್ಡಿದ್ರೂ ನಾವೇನು ಸಾಲ ಮಾಡಕ್ಕೆ ಹೋಗಲ್ಲ. ಏನೋ ಸಿಚುವೇಶನ್ ಇರುತ್ತೆ, ನಾವು ಸಾಲ ಮಾಡ್ಕೊಂತೀವಿ. ಯಾವ ರೀತಿಲಿ ಮಾಡ್ಕೊಂತೀವಿ ಅಂದ್ರೆ ತೀರ್ಸಕ್ಕಾಗತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ, ತೀರ್ಸಕ್ಕಾಗತ್ತೆ ಅನ್ನೋ ಧೈರ್ಯದ ಮೇಲೆನೆ ನಾವು ಸಾಲ ಮಾಡ್ಕೊಂತೀವಿ. ಬಟ್ ಕೆಲವೊಮ್ಮೆ ಏನಾಗತ್ತೆ, ಸಾಲವನ್ನ ತೀರಿಸೋ ಸಮಯದಲ್ಲಿ ನಮ್ಗೆ ಏನೇನೋ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ಬಿಡತ್ತೆ. ಅದು ಯಾವ ತರ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಕೆಲವೊಂದು ಕಾರಣಗಳಿಂದ ಕ್ರಿಯೇಟ್ ಆಗ್ಬಿಡತ್ತೆ. ಏನು ಅಂದ್ರೆ ನಮ್ಮ ಕುಂಡಲಿಯಲ್ಲಿ ಏನೋ ದೋಷ, ಗ್ರಹಗತಿಗಳಲ್ಲಿ ಏನೋ ಪರಿವರ್ತನೆ, ಯಾವುದೋ ಒಂದು ರೀಸನ್ ನಿಂದ ನಮಗೆ ಸಾಲವನ್ನ ತೀರ್ಸಕ್ಕೆ ಆಗಲ್ಲ. ಸಾಲವನ್ನ ತೀರ್ಸಕ್ಕಾಗದೆ ತುಂಬಾ ಜನರು ಪ್ರಾಣವನ್ನ ಕಳೆದುಕೊಳ್ಳೋ ಮಟ್ಟಕ್ಕೂ ಹೋಗೋರಿದ್ದಾರೆ. ಅಷ್ಟು ಕಷ್ಟ ಆಗಿ ಬಿಡತ್ತೆ. ಕೆಲವೊಮ್ಮೆ ಒಂದು ಸಾಲವನ್ನ ತೀರಿಸೋಕೆ ಇನ್ನೊಂದು ಸಾಲವನ್ನು ನಾವು ಮಾಡಬೇಕಾಗಿ ಬರೋ ಸಾಧ್ಯತೆಗಳು ಇದೆ. ಎಷ್ಟೋ ಜನಕ್ಕೆ ಆ ತರನು ಆಗ್ತಿದೆ. ನಿಮ್ಮ ನಡುವೆ ಎಲ್ಲರಿಗೂ ಅದನ್ನ ನಾವು ಫೇಸ್ ಮಾಡ್ತಿರ್ತೀವಿ. ಈ ಸಾಲ ಬಾಧೆಯಿಂದ ನಾವು ಹೇಗೆ ಬೇಗ ಹೊರಗೆ ಬರ್ಬೇಕು ಅಂದ್ರೆ, ಯಾವ ದೇವರ ಧ್ಯಾನವನ್ನ ಮಾಡಿದ್ರೆ ನಾವು ಸಾಲ ಬಾಧೆಯಿಂದ ಹೊರಬರಬಹುದು, ಅಥವಾ ಯಾವ ದೇವರ ಧ್ಯಾನ ಮಾಡೋದ್ರಿಂದ ನಮಗೆ ಸಾಲವನ್ನು ತೀರಿಸಲು ಒಂದು ವ್ಯವಸ್ಥೆ, ಅಂದ್ರೆ ನಮಗೆ ಒಂದು ಕೆಲಸವೋ ಅದಕ್ಕೆ ಪೂರಕವಾದ ಏನು ಸೋರ್ಸ್ ನಮ್ಗೆ ಸಿಗೋದು, ಏನೋ ಒಂದು ಹೆಲ್ಪ್ ಆಗತ್ತೆ. ಆ ಶ್ಲೋಕವನ್ನ ನಾವು ದಿನನಿತ್ಯ ಪಠಣ ಮಾಡೋದ್ರಿಂದ. ಯಾವ ಶ್ಲೋಕ? ನಾವು ಲಕ್ಷ್ಮೀ ನರಸಿಂಹ ಸ್ತೋತ್ರ ಅಂದ್ರೆ ಋಣ ವಿಮೋಚನ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನ ಪ್ರತಿದಿನ ತಪ್ಪದೇನೆ ನಾವು ಭಕ್ತಿಯಿಂದ ನಾವು 1 ಬಾರಿ ಆದ್ರೂ, ಸಾಧ್ಯ ಆದ್ರೆ ನಾವು 11 ಬಾರಿನೂ ನಾವು ಮಾಡ್ಬೋದು, 21 ಬಾರಿನೂ ನಾವು ಮಾಡ್ಬೋದು. ಇಲ್ಲ ಸಾಧ್ಯ, ಅಷ್ಟೊಂದು ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ತಪ್ಪದೇನೆ 1 ಬಾರಿ ಆದ್ರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡು ದೇವರಲ್ಲಿ, ನೋಡು ನನಗೆ ಈ ತರ ಸಾಲಗಳ ತೊಂದರೆ ಆಗ್ತಿದೆ, ನೀನು ಅದಕ್ಕೆ ತೀರಿಸೋಕೆ ನಂಗೊಂದು ದಾರಿ ತೋರಿಸು, ತೀರಿಸೋ ಒಂದು ಧೈರ್ಯ ಕೊಡು, ಅದಕ್ಕೊಂದು ಸೋರ್ಸ್ ಅನ್ನ ಹುಡುಕಿ ಕೊಡು. ಜಾಬ್ ಇಲ್ಲ ಅಂದ್ರೆ ಅದಕ್ಕೆ ಜಾಬ್ ಸಿಕ್ಕಿ, ಜಾಬ್ ಅಲ್ಲಿ ಸ್ಯಾಲ್ರಿ ಬಂದು ನಾವು ಅದನ್ನ ತೀರ್ಸ್ಬೋದಲ್ವಾ. ಈ ತರ ನಾವು ಏನ್ ಬೇಕೋ ಅದನ್ನ ಪ್ರಾರ್ಥನೆ ಮಾಡ್ಕೊಂಡು, ಯಾವ ರೀತಿಯಲ್ಲಿ ನನಗೆ ಸಾಲದಿಂದ ತೊಂದರೆ ಆಗ್ತಿದೆ ಅದನ್ನ ಹೀಗೆ ಪರಿಹಾರ ಮಾಡು, ನನಗೆ ಹೆಲ್ಪ್ ಮಾಡು ಅಂತ ಮನಸ್ಸಿನಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿ ಆಮೇಲೆ ನಾವು ಈ ಶ್ಲೋಕವನ್ನ ಹೇಳ್ಕೊಬೇಕು. ಯಾವುದು? ಋಣ ವಿಮೋಚನ ಲಕ್ಷ್ಮೀ ನರಸಿಂಹ ಸ್ತೋತ್ರ. ಈ ಋಣ ವಿಮೋಚನ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನ ಪ್ರತಿದಿನ ನಾವು ಪಠಣ ಮಾಡೋದ್ರಿಂದ ನಮಗೆ ಸಾಲವನ್ನು ತೀರಿಸುವ ಒಂದು ಧೈರ್ಯ, ಕಾನ್ಫಿಡೆನ್ಸ್ ಎಲ್ಲ ನಮ್ಮಲ್ಲಿ ಜಾಸ್ತಿ ಆಗಿ ಅದಕ್ಕೊಂದು ದಾರಿ ನಮಗೆ ಕಂಡುಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಯಾವ ದಾರಿನೂ ಇಲ್ಲ, ಎಲ್ಲ ದಾರಿನೂ ಮುಚ್ಚಿ ಹೋಗ್ಬಿಟ್ಟಿದೆ, ಇನ್ನು ನನ್ನ ಹತ್ರ ಸಾಲ ತೀರ್ಸಕ್ ಆಗಲ್ಲ ಅಂತ ಅನ್ಸ್ತಾ ಇರುವಾಗ ನೀವು ಈ ಶ್ಲೋಕವನ್ನ ಪ್ರತಿದಿನ ಅಟ್ಲೀಸ್ಟ್ 48 ಡೇಸ್ ಆದ್ರೂ ನೀವು ತಪ್ಪದೇನೆ ಪಠಣ ಮಾಡೋದ್ರಿಂದ ನಿಮಗೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ನೀವೇ ನೋಡ್ಬೋದು, ನಿಮ್ಗೆ ಡಿಫರೆನ್ಸ್ ಗೊತ್ತಾಗ್ತಾ ಹೋಗುತ್ತೆ. ಸೊ ಎವ್ರಿಡೇ ನಾವು ಇದನ್ನ ಪ್ರಾರ್ಥನೆ ಮಾಡ್ಬೇಕು. ಋಣ ವಿಮೋಚನ ಲಕ್ಷ್ಮೀ ನರಸಿಂಹ ಸ್ತೋತ್ರ ಅಂತ ಇರತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಆ ಶ್ಲೋಕವನ್ನ ಮೆನ್ಷನ್ ಮಾಡಿರ್ತೀನಿ. ಅದನ್ನ ನೀವು ನೋಡ್ಕೊಂಡು ಅಥವಾ ಸ್ಕ್ರೀನ್ ಶಾಟ್ ತಗೊಂಡು ಎವ್ರಿಡೇ ಪ್ರಾಕ್ಟೀಸ್ ಮಾಡ್ಬೋದು, ಹೇಳ್ಕೊಬಹುದು. ಇದನ್ನ ಒಂದೇ ಸಾಲ ಬಾಧೆಗೆ ಒಂದೇ ಅಲ್ದೇನೆ ನಾವು ನಮ್ಮ ಮೇಲೆ ಯಾವುದೇ ಋಣ ಇದ್ರೆ ಅದನ್ನ ಪರಿಹಾರ ಮಾಡಪ್ಪ, ನನ್ನ ಮೇಲಿನ ಋಣವನ್ನ ಕಡಿಮೆ ಮಾಡು ಅಂತ ಬೇಡ್ಕೊಳ್ಳೋಕು ನಾವು ಹೇಳ್ಬಹುದು. ಈ ಕೆಲವೊಂದು ಋಣಗಳನ್ನ ನಾವು ತೀರ್ಸಕ್ಕಾಗಲ್ಲ, ಅಪ್ಪ ಅಮ್ಮಂದೆಲ್ಲ ಋಣ ನಾವು ತೀರ್ಸಕ್ಕಾಗಲ್ಲ. ಬಟ್ ಕೆಲವೊಂದು ಋಣಗಳಿರತ್ತಲ್ಲ, ಅದನ್ನ ನಾವು ಪರಿಹಾರ ಮಾಡ್ಕೊಬಹುದು. ಈ ಶ್ಲೋಕವನ್ನ ಹೇಳೋದ್ರಿಂದ ಸಾಲ ಬಾಧದ ಜೊತೆಗೆ ಬೇರೆ ಬೇರೆ ಯಾವ್ದಾದ್ರು ಋಣಗಳು ನಮ್ಮ ಮೇಲೆ ಭಾರವಾಗಿದ್ರೆ ನಾವು ಈ ಶ್ಲೋಕವನ್ನ ಹೇಳುವುದರ ಮೂಲಕ ಪರಿಹಾರ ಮಾಡ್ಕೊಬಹುದು. ಅಥವಾ ಮತ್ತೆ ಮತ್ತೆ ಸಾಲದ ಸುಳಿಗೆ ಸಿಲುಕಿಸಬೇಡ ದೇವರೇ ಅಂತ ಪ್ರಾರ್ಥನೆ ಮಾಡ್ಕೊಂಡು ನಾವು ಈ ಶ್ಲೋಕವನ್ನ ಪ್ರತಿದಿನ ಪಠಣ ಮಾಡ್ಬೋದು. ಹರಿ ಓಂ, ನಮಸ್ಕಾರ.